ಶರಾವತಿ ನದಿಯ ಎತ್ತರದ ಮಡಿಲಿನಲ್ಲಿ ಸುಮಾರು 830 ಅಡಿ ಎತ್ತರದಿಂದ ಭೂಮಿಯೆಡೆಗೆ ಧುಮುಕುವ ಈ ಜಲಪಾತ ಭಾರತದ ದ್ವಿತೀಯ ಅತಿ ಎತ್ತರದ ನೇರ ಬಿರುಕು ಜಲಪಾತ. ಇದು ಕೇವಲ ಜಲಧಾರೆ ಅಲ್ಲ, ಇದು ಪ್ರಕೃತಿಯ ಶಿಲ್ಪ, ಅವಳ ಅತಿ ದೊಡ್ಡ ಚಿತ್ರಕಲೆ. ನಮಸ್ಕಾರ ಗೆಳೆಯರೆ. ಜೋಗದಲ್ಲಿ ನೀರು ಒಂದೇ ಹರಿವಾಗಿ ಬೀಳುವುದಿಲ್ಲ. ಅದು ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ವೈಭವಮಯ ಹರಿವುಗಳಾಗಿ ವಿಭಜನೆಯಾಗುತ್ತದೆ. ಆದರೆ ಜೋಗದ ವೈಭವದ ಹಿಂದೆ ಮತ್ತೊಂದು ರಹಸ್ಯವಿದೆ. ಅದೇ ಲಿಂಗನಮಕ್ಕಿ ಅಣೆಕಟ್ಟು. ಇದು ಶರಾವತಿ ನದಿಯ ನೀರನ್ನು ಹಿಡಿದುಕೊಂಡು ಸರಿಯಾದ ಸಮಯದಲ್ಲಿ ಬಿಡುತ್ತದೆ. ಇಲ್ಲಿ ನಿಂತಾಗ ನೀರು ಧುಮುಕುವ ಶಬ್ದವೇ ಹೃದಯದ ಸ್ಪಂದನವಾಗುತ್ತದೆ. ಹನಿ ಹನಿ ಮಂಜಿನ ತಂಪು ಮುಖವನ್ನು ಮುದ್ದಾಡುತ್ತದೆ. ಗಾಳಿ, ಮಳೆ, ಬಂಡೆಗಳು ಎಲ್ಲ ಸೇರಿ ಒಂದು ಸಂಗೀತವನ್ನೇ ಸೃಷ್ಟಿಸುತ್ತವೆ. ಜೋಗ ಜಲಪಾತ ಪ್ರಕೃತಿಯ ಕಿರೀಟದ ಮಣಿಯೇ ಅಲ್ಲ, ಇದು ಕರ್ನಾಟಕದ ಗರ್ವ, ಕರ್ನಾಟಕದ ಜೀವ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಧನ್ಯವಾದಗಳು.